ಓಂ ಶ್ರೀ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯೇಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಹರಿ ಓಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ತಿಳಿಯ ಹೇಳುವೆ ಕೃಷ್ಣ ಕಥೆಯನು, ಇಳೆಯ ಜಾಣರು ಮೆಚ್ಚುವಂತಿರೆ. ನೆಲೆಗೆ ಪಂಚಮ ಶ್ರುತಿಯ ನೊರೆವೆನು ಕೃಷ್ಣ ಮೆಚ್ಚಲಿಕೆ. ಹಲವು ಜನ್ಮದ ಪಾಪರಾಶಿಯ ತೊಳೆವ ಜಲವಿದೋ, ಶ್ರೀಮದಾಗಮ ಕುಲಕ್ಕೆ ನಾಯಕ ಭಾರತಾಕೃತಿ ಪಂಚಮ ಶ್ರುತಿಯ. ನನ್ನ ಆತ್ಮೀಯ ಅಧ್ಯಾತ್ಮ ಬಂಧುಗಳೇ, ಕುಮಾರವ್ಯಾಸ ಭಾರತದ ಭೀಷ್ಮ ಪರ್ವದ 4ನೇ ಸಂಧಿ. ಕವಿದುಹಳ ಚಿದುದಮಮ ಉಭಯ ಬಲ, ಶಿವ ಶಿವ ಮಹಾದೇವ ಪದರಜ ರವಿಯತಿ ವಿದುದು ದಿವವನಳಿದುದು ನಳಿನನ ಹಿರಾಯ. ಏನು ಬ್ರಹ್ಮಾಂಡವಾಗಿರತಕ್ಕಂಥ ಯುದ್ಧ ಪ್ರಾರಂಭ ಆಗ್ತಾ ಇದೆ. ಭೀಷ್ಮಾಚಾರ್ಯರ ನೇತೃತ್ವದಲ್ಲಿ ಆ ಕಡೆ, ದೃಷ್ಟದ್ಯುಮ್ನನ ನೇತೃತ್ವದಲ್ಲಿ ಈ ಕಡೆ. ಅವಧರಿಸು ಧೃತರಾಷ್ಟ್ರ ಗಂಗಾಭವನ ಸುಯಿದಾನದಲ್ಲಿ ಕುರುಬಲ ನಿವಹ ದೃಷ್ಟದ್ಯುಮ್ನ ನಾರೈಕೆಯಲ್ಲಿ ರಿಪುಸೇನೆ. ಧೃತರಾಷ್ಟ್ರ ಕೇಳ್ತಿದೀಯೇನಪ್ಪ ಅಂತ ಹೇಳಿಬಿಟ್ಟು ಸಂಜಯ್ ಹೇಳ್ತಿದ್ದಾನಂತೆ ಯುದ್ಧದ ವರ್ಣನೆ. ತವ ಕಮಿಗೆ ಮೋಹರಿಸಿ ಕೈವೀಸುವ ಮಹೀಶರನೀಕ್ಷಿಸುತ್ತ ಆಹವ ಮಹೋದ್ಯೋಗಕ್ಕೆ ಬೆರಗಾಯಿತ್ತು ಸುರಕಟಕ. ಈ ಅದ್ಭುತವಾಗಿರ್ತಕ್ಕಂಥ ಯುದ್ಧವನ್ನು ನೋಡೋದಕ್ಕೆ 330 ಕೋಟಿ ಜನ ದೇವತೆಗಳು ಬಂದು ನೆರೆದಿದ್ದಾರಂತೆ ಮೇಲೆ. ಅರರೇ ಮೂಡಣ ಶರದಿ ಪಡುವಣ ಶರದಿಗಾಂತುದೋ ರಣ ಚಮತ್ಕೃತಿ. ಆ ಸೈನ್ಯವನ್ನು ನೋಡಿಬಿಟ್ರೆ ಮೂಡಣ ಪೂರ್ವ ಪಶ್ಚಿಮದ ಸಮುದ್ರಗಳು ಸೇರಿಬಿಟ್ಟಿದ್ದಾವೇನೋ ಅನ್ನೋ ರೀತಿ. ಸುರರ ನಯನಾಂಗಣಕ್ಕೆ ಕವಿಸಿತು ಕೌತುಕಾಂಬುಧಿಯ. ದೇವತೆಗಳಿಗೆ ಆಶ್ಚರ್ಯವನ್ನುಂಟು ಮಾಡಿಬಿಡ್ತಂತೆ ಅದ್ಭುತವಾಗಿರತಕ್ಕಂಥ ಈ ಒಂದು ಕುರುಕ್ಷೇತ್ರ ಯುದ್ಧ. ಹೆಚ್ಚು ಕಡಿಮೆ ಇದು ಮೊದಲನೇ ಮಹಾಯುದ್ಧ ಅನ್ಬೋದು. ಈ ಸಂಧಿ ಪೂರ್ತಿ ಯುದ್ಧದ ವರ್ಣನೆ ಎಷ್ಟು ಸಾಧ್ಯನೋ ಅಷ್ಟು ನಾವು ಇದರ ಸಾರಾಂಶವನ್ನು ತಿಳಿಯೋದಕ್ಕೆ ಪ್ರಯತ್ನ ಪಡೋಣ ಅಂತ ಹೇಳ್ತಾ, ಎಲೆಲೆ ಕವಿ ಕವಿ ಬೆರಸು ಬೆರಸಿಟ್ಟಳಿಸು ತಿವಿ ತಿವಿ ಬಳಿರೇ ಬಳಿರೇ ಅತಿ ಬಲರೇ ಹಿಂಚರಿದಿನ್ನು ಹೊಯ್ ಹೊಯ್ ಚೂಣೆಗರ ನೆನುತ್ತಾಗ. ಅಲೆಲೆಲೆಲೆಲೆಲೆಲೆಲೆ ಕವಿಯೋ ಹೊಡಿಯೋ ಚುಚ್ಚೋ ನೂಕೋ ಅಂತಕ್ಕಂಥ ಶಬ್ದಗಳು ಕೇಳಿಸ್ತಾ ಇದ್ದಾವೆ ಸೈನ್ಯದಲ್ಲಿ. ಬಲ ಜಲಧಿ ಮುಕ್ಕುಳಿಸಿ ಮಿಗೆ ಹೆಕ್ಕಳಿಸಿ ಕವಿದುದು ಗಿರು ಬೆಸುಗೆ ಉಳಾವು ಗಿರು ಬೆಸುಗೆಯು ಉಕಳಚಿತ ಹಿಪನ ಕೊರಳು ಕಳಚಿತ ಹಿಪನ ಕೊರಳು ಕುಸಿದುದು ಕಮಠ ನೆದೆ ಬೆರಿ. ಭೂಮಿಯನ್ನು ಹೊತ್ತಿರತಕ್ಕಂಥ ಆದಿಶೇಷ ಹಾಗೂ 7 ಹೆಡೆ ಸರ್ಪ ಎರಡೂ ಕೂಡ ತೇಗುಬಿಸ್ಬಿಡ್ತಾ ಇದ್ದಾವಂತೆ ಸುಮ್ಮನೆ ಆ ಒಂದು ಸೈನ್ಯದ ತೂಕಕ್ಕೆ ಅನ್ನೋ ರೀತಿಯಲ್ಲಿ. ಆ ಸೈನ್ಯ ಒಬ್ರಿಗೊಬ್ಬರು ಮಹಾಪರಾಕ್ರಮದಿಂದ ಹೋರಾಡೋದಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರಂತೆ. ಬಿಡದೆ ಕಡಿದಾಡಿದರು ಸೇನಾಗಡಲು ಕಲಕದ ರಕುತದ ಕಡಲನು ಗಿಳಿತು ಗುಳಿತು ಬಿಡದೆ ಸುಂಟರ ಗಾಳಿ ವಿಳಯದ ಮಳೆಯ ಪಡೆಯಂತೆ. ಒಡೆದು ನಾನಾ ತಟ್ಟುಗಳ ಮೈ ವಿಡಿದು ಆರು ಅರುಣಾಚಲ ಜಲದಲ್ಲಿ ಕಡಿಕುಗಳು ಬೆಂಡೇಳೆ ದಂತಿಗಳಟ್ಟೆ ಕೊಡೆನೆಗೆಯೇ. ಏನು ಸುಮ್ಮನೆ ಶಿರುಗಳು ಎಗರೆಗರು ಬೀಳ್ತಿದ್ದಾವಂತೆ.
ಅಟ್ಟಿಗಳು ಅಂದರೆ ಮುಂಡುಗಳು ಕುಣುಕುಣದಾಡ್ತಿದ್ದವಂತೆ. ಮಹಾಪರಾಕ್ರಮಿಗಳು ಏನು ಸುಮ್ಮನೆ ತಲೆ ಹೋದರೂ ಕೂಡ ಮುಂಡುಗಳೇ ಹೊಡಿತಾ ಇದ್ದವಂತೆ. ಒಂದೊಂದು ಸಾರಿ ರುಂಡುಗಳು ಹೋಗಿಬಿಟ್ಟು ಫುಟ್ಬಾಲ್ ಹೊಡೆದಂಗೆ ಹೊಡಿತಿದ್ದವಂತೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಮಹಾವೀರರು ಆ ಸೈನ್ಯದಲ್ಲಿ ಹೋರಾಡ್ತಾ ಇದ್ದಾರೆ. ಹೆಂಗಿದೆಯಪ್ಪ ವರ್ಣನೆ ಕುಮಾರವ್ಯಾಸಂದು ಯುದ್ಧದ ವರ್ಣನೆ ಅಂದರೆ, ಕಣೆ ಕಣೆಯ ಕಳಹಳಚಿದವು ಮಾರ್ಗಣೆ ಕಣೆಯ ಕವಿದವು ಕಡಿದವು ಕವಿಯ ಕಣೆ ಕಿರುಗಣೆಯ ಮುಕ್ಕುಳಿಸಿದವು ಹೆಕ್ಕಳಿಸಿದವು ಹಂದೆರಗ ಕಣಿಕಟಿಲು ನಿರಿನಿಳಿಲು ಗರಿ ಗರಿಗಳಿಲು ದೊಪ್ಪನೆ ಕೊಯ್ಯುವ ಬೀಸೀಳುವ ಹೆಣಗೆಡಹು ಒಬ್ಬರಕೆ ಮಿಗಿಲೊದಗಿದರು ಬಿಲ್ಲವರು. ಬಾಣಕ್ಕೆ ಬಾಣ ಬಿಡ್ತಿದ್ದರಂತೆ. ಬಾಣಗಳೇ ಹೊಡೆದಾಡಿ ಒಂದಕ್ಕೊಂದು ಕಡ್ಕಂತಿದ್ದವಂತೆ. ಮಂತ್ರಾಸ್ತ್ರಗಳು ಶಕ್ತಿಯಾಸ್ತ್ರಗಳು ಏನು ಹೇಳಬಾರದು. ತಲ್ಲಣಿಸಿದುದು ಉರಗ ಬಲ ದುರವಣೆಯೋ ವಾರಿದ ತರುಗಳು ಪಶಾಖೆಗಳೋ ಕಾಲನ ಹರವರಿಯೋ ಹೆಬ್ಬೆಳಸ ಮೊತ್ತುವ ವಿಹಗ ಸಂತತಿಯೋ. ಯಾವುದಾದ್ರೂ ಒಂದು ಬೆಳೆ ಚೆನ್ನಾಗಿ ಫಸಲು ಬೆಳೆದಿದ್ದರೆ ಏನು ಸುಮ್ಮನೆ ಆ ಪಕ್ಷಿಗಳ ಹಿಂಡು ಹೋಗಿ ಆ ಬೆಳೆ ಮೇಲೆ ಕುತ್ಕೊಂತವಲ್ಲ, ಆ ರೀತಿಯಲ್ಲಿ ಬಾಣಗಳು ಶತ್ರು ಸೈನ್ಯದ ಮೇಲೆ ಎರಡೂ ಸೈನ್ಯಗಳಲ್ಲೂ ಕೂಡ ಬರ್ತಾ ಇದ್ದವಂತೆ. ತಲ್ಲಣಿಸಿದನು ಹೊಗಲರ ಗುರವಣಿಸಿ ಹೊದರೆದ್ದು ಹಿಳು ಗಬ್ಬರಿಸಿದವು ದಿಗುತಟವನು ಶರೌರ 4 ದಿಕ್ಕಿಗೂ ಕೂಡ ಸುತ್ತಿ ಮುತ್ತಿದವಂತೆ ಆ ಬಾಣಗಳು. ವೀರಧನು ಪೂತುರೆ ಬಿಲುಗಾರ ಮಜುರೆ ಚಾಪತಂತ್ರ ವಿಶಾರದಾಯನು ತೊಬ್ಬರೊಬ್ಬರ ಬಿರುದ ಮೂದಲಿಸಿ. ಏನೊಬ್ಬರೊಬ್ಬರನ್ನ ಬಬ್ಬ ಏನು ವೀರನಯ್ಯ, ಏನು ಧೀರ ನೀನು ಅಂದ್ಕಂಡೆ ಮೂದಲಿಸ್ಕೊಂಡೆ ಒಬ್ರಿಗೊಬ್ರು ಹೊಡಿತಾ ಇದ್ದಾರಂತೆ. ಓ ರಣದ ಕಣ್ಣೆಗಳಲ್ಲಿ ತಲೆಗಣ ತೋರಣವ ಕಟ್ಟಿಸಿದರು. ತಲೆಗಳ ತೋರಣನೇ ಕಟ್ಟಿಸಿಬಿಟ್ಟಿದಾರಂತೆ. ಸೇನಾ ಮಾರಣಧ್ವರವೆಸೆದುದು ಅರುಣ ಜಲಜ್ಯಧಾರೆಯಲ್ಲಿ. ಅಲ್ಲಿ ಒಂದು ಯುದ್ಧ ಅನ್ನತಕ್ಕಂಥ ಒಂದು ಹೋಮ ನಡೀತಾ ಇದೆ. ಅದಕ್ಕೆ ಆಜ್ಯ ಅಂದರೆ ಬರೀ ರಕ್ತ ಹೆಣಗಳು ಎಲ್ಲ. ಅಣೆದರು ಉಂಕುವ ಸೋಂಕಿತಿವಿದರೆ ಹೆಣನ ತೋರುವ ಹೆಜ್ಜೆ ತೆಗೆದರೆ ಜುಣಗಲಿ ಎದೆ ಮೇಲೆ ಕವಿಸುವ ಮೀರಿ ಕೈ ಮಾಡಿ ಕೆಣಕಿದರೆ ಜೋಂಪಿಸುವ ಜಂಕಿಸುವ ನಿಟ್ಟಿಸಿ ಹಣುಕಿ ಮನೆ ಒಡೆ ದಂಡೆಯೋಳ್ ಕಣಿಕಟಿಲು ರವವೆಸೆಯಲ್ಕೆ ಕಾದಿತು ಸುರಗಿ ಅತಿಬಲರು. ಎಲ್ಲ ಅತಿಬಲರು, ಒಬ್ರಿಗೊಬ್ರು ಕಟಿಲು ಅಂತಿದ್ದವಂತೆ. ಸುಮ್ಮನೆ ಶಬ್ದ ಬರ್ತಾ ಇದ್ದವಂತೆ ಆ ಒಂದು ಅಸ್ತ್ರಗಳು ಶಸ್ತ್ರಗಳೆಲ್ಲ. ಆ ರೀತಿ ಒಬ್ರಿಗೊಬ್ಬರು ಹೊಡೆದಾಡ್ತಿದ್ದಾರಂತೆ. ಕರೆದು ಮೂದಲಿಸಿ ಕಡುಹಿನ ದುರುಳ ರುಬ್ಬಿನ ಮೇಲೆ ಹೊಕ್ಕಬ್ಬರಿಸಿ ಹೊಯ್ದರು ಕಾದಿಕೊಂಡರು ಕಾಲನರ ಮನೆಯ. ಎಲ್ಲ ಯಮಧರ್ಮರಾಜನ ಲೋಕಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ದಾರಂತೆ. ಕರುಳುಗಿಯೇ ತಲೆ ಸಿಡಿಯೇ ನಿಟ್ಟೆಲು ಮುರಿಯೇ ಮೂಳೆಗಳುದಿರೆ ಶೋಣಿತ ಸುರಿಯೇ ಕಾಳಿಜ ಕೆದರೆ ತುಂಡಿಸಿ ಖಂಡ ಬೆಂಡೇಳೆ. ಏನು ಸುಮ್ಮನೆ ಕಾಲೆಲ್ಲ ಕತ್ತರಿಸಿ ಬೀಳ್ತಿದ್ದವಂತೆ. ಆ ಮೂಳೆಗಳು ಕಾಣಿಸ್ತಾ ಇದ್ದವಂತೆ. ರಕ್ತ ಚಿಮ್ತಾ ಇದೆಯಂತೆ. ಖಂಡ ಸುಮ್ಮನೆ ಕಿತ್ಕೊಂಬರ್ತಾ ಇದೆಯಂತೆ. ಆ ರೀತಿ ಯುದ್ಧ ನಡೀತಾ ಇದೆ. ಹೆಣಮಯ ರಣಮಯ ಭಯಂಕರವಾಗಿರ್ತಕ್ಕಂಥ ಹಿಂಸೆ. ನಿಲುಕಲಿಟ್ಟೆಣೆಯಾದ ಹೆಣನನ್ನು ತಿಳಿದು ರಣದಲ್ಲಿ ಕುಣಿವ ಮುಂಡವನೆಳೆದು ರುಧಿರದಳ ಉಂಕಿ ಮೆಟ್ಟುವ ಮುಂದೆ ನಡೆದು ತಲೆಮಿದುಳ್ಳ ಜೊಂಡಿನಲ್ಲಿ ಜಾರುವ ಕಲಹ ಕಾತರ ರಿಪು ಭಟರ ಅಪ್ಪಳಿಸಿ ಗಾಯಂಬಡೆದು ಮುಗ್ಗಿದರು ಉಭಯ ಸೇನೆಯಲ್ಲಿ. ಏನು ಸುಮ್ಮನೆ ಬರೀ ಆ ರಕ್ತ ಸುರಿದು ತಲೆಗಳು ಅದು ಇದು ಸುಮ್ಮನೆ ಕೊಚ್ಚೆ ಆಗಿಬಿಟ್ಟಿದೆಯಂತೆ. ಸುಮ್ಮನೆ ಈ ಸೈನಿಕರು ಓಡಾಡ್ತಿದ್ರೆ ಜಾರ್ತಿದಾರಂತೆ ಅದರೊಳಗೆ. ಅಂಥ ವಿಚಿತ್ರವಾದ ಭಯಂಕರವಾದ ಯುದ್ಧ ಕುರುಕ್ಷೇತ್ರದಲ್ಲಿ. ಅಂದರೆ ಇನ್ನೆಷ್ಟು ಭಾರಿ ಭಯಂಕರವಾಗಿರ್ತಕ್ಕಂಥ ಒಂದು ಪ್ರಾಣ ಕಳ್ಕೊಂಡಿರ್ಬೋದು ಅವರೆಲ್ಲ ಅಂತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕು. ಹಳಚಿದರು ಟಗರಂತೆ. ಟಗರುಗಳು
ಹೊಡೆದಾಡ್ತಾವೆ ಅಲ್ಲೊಂದಕ್ಕೊಂದು ಹಂಗೆ ಹಳಚ್ತಾ ಇದ್ದಾರೆ. ಮದಗಜದ ಓಲ್ ಒಳೆದು ನಿಂದರು, ಒಬ್ರಿಗೊಬ್ರು ಮದಗಜ ನಿಂತ್ಕೊಂಡಿದ್ದಾರಂತೆ. ಹಾವಿನಂತಿರೆ ನಿಲುಕಿದರು, ಹೆಡೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ಟಿದಾರಂತ ಕೆಲವರು. ಅಂದರೆ ಆ ರೀತಿ ಹಾವಿನಂಗೆ. ಸೂತಕನ ಓಲ್ ಕೋಡೆತ್ತಿ, ಸೂಕರನ ಓಲ್ ಕೋಡೆತ್ತಿ ಹಾಕಿದರು. ಆ ಹಂದಿ ಆ ಕೋರೆ ಹಲ್ಲೆಗೆ ಎತ್ತಿ ಬಿಸಾಕುತ್ತಲ್ಲ, ಹಂಗೆ ಬಿಸಾಕ್ತಿದಾರಂತೆ ಕೆಲವರು. ಬಲಿದ ಚರಣಾಯುಧದ ಓಲ್ ಪರಳರವರಿ ಅಳವರೀಕ್ಷಿಸಿ ಕಪಿಯ ಓಲ್ ಮೈ ಬಳಿಯ ಹತ್ತಿದರು. ಅಂದು ಕಡಿತಲೆಗಾರರು ಉಭಯದಲ್ಲಿ, ಸುಮ್ಮನೆ ಕೋತಿ ಎಗರದಂಗೆ ಎಗರ್ತಾ ಇದ್ದಾರಂತೆ. ಆ ರೀತಿ ಒಬ್ಬರನ್ನೊಬ್ಬರು ಸುಮ್ಮನೆ ಹೊಡ್ತಾ ಇದ್ದಾರೆ. ಏನು ವಿಚಿತ್ರವಾಗಿರತಕ್ಕಂಥ ಯುದ್ಧ ನಡೀತಾ ಇದೆ. ವರ್ಣಿಸ್ತಾನೆ ಕುಮಾರವ್ಯಾಸ. ನಡವಡವಿಯೋ ಬಲುಭುಜರ ಪಂಗಡವೋ, ಸಬಳವೋ ನಭದ ಕಾಲ್ಗಳೋ, ಬಡಬವಹ್ನಿಜ್ವಾಲೆಯೋ ಸೇನಾ ಮಹಾಂಬುಧಿಯೋ, ನಡೆವಡವಿಯೋ. ಅಡವಿಯಲ್ಲಿ ನಡೆಯೋದಕ್ಕೆ ಎಷ್ಟು ಕಷ್ಟ, ಅದೇ ಕಷ್ಟ ಆಗುತ್ತಾ. ಭಯಂಕರವಾಗಿರ್ತಕ್ಕಂಥ ಅಡವಿಯಲ್ಲಿ ಕಾಲಿಡಕ್ಕೆ ಕೂಡ ಆಗಲ್ಲ. ಯಾವ ಸರ್ಪ ಬರುತ್ತೋ, ಯಾವ ಸಿಂಹ ಬರುತ್ತೋ, ಯಾವ ಹುಲಿ ಬರುತ್ತೋ, ಯಾವ ಪ್ರಾಣಿ ಬರುತ್ತೋ, ಆ ರೀತಿ ಯಾವ ಶತ್ರುಗಳು ಬರ್ತಾರೋ, ಹೆಂಗೆ ಹೊಡಿತಾರೋ ಗೊತ್ತಿಲ್ಲ. ಬಲುಭುಜರ ಪಂಗಡವೋ, ಸಬಳವೋ ನಭದ ಕಾಲ್ಗಳೋ. ಅವರೇನು ಸೈನಿಕರ ಆಕಾಶಕ್ಕೆ ಕಾಲು ಬಂದಿದ್ದಾವ. ಬಡಬವಹ್ನಿ ಜ್ವಾಲೆಯೋ, ಬಡವಾಗ್ನೇ ಎದ್ಬಿಡುತ್ತಲ್ಲ ಸಮುದ್ರದಲ್ಲಿ, ಅದೋ ಅಥವಾ ಕಾಳ್ಗಿಚ್ಚೋ. ಸೇನಾ ಮಹಂಬುಧಿಯೋ, ಪಡೆಯ ಪದ ಹತ ಧೂಳಿ ಸವೆಯಲು ಪಡವಿ ಪಾತಾಳದ ಫಣಿಯೂರಜವಡರಿದವೋ, ರವಿಬಿಂಬಕೆನಲು ಆದುದು ಕುತೂಹಲಿಕೆ. ಭೂಮಿಯಿಂದ ಆಕಾಶಕ್ಕೆ ಎದ್ದು ಬಿಟ್ಟಿದೆ ಧೂಳು. ಇನ್ನಿಂಥ ಬ್ರಹ್ಮಾಂಡ ನಾವೆಲ್ಲೂ ನೋಡಿಲ್ಲ ಅನ್ಕಂತಿದಾರಂತೆ. ಸಬಗ ಮಚ್ಚಯ ಬಾಹುರಕ್ಕೆಯ ವಿವಿಧ ವಜ್ರಾಂಗಿಗಳ, ಸೀಸಕ ಕವಚಗಳ ತೊಟ್ಟ ಅತುಳ ಬಲರೇರಿದರು ತೇಜಿಗಳ. ಏನು ಕುದುರೆ ಮೇಲೆ ನಿಂತ್ಕೊಂಡು ಹೋರಾಡ್ತಿರೋರು ಕೆಲವರು. ಹವಣಿಸಿದ ವಾಘೆಗಳ ರಾಘೆಯ ಸವಸರಿಪ ಭಾರಾಂಕಾಲಿ, ಔಡಿಯ ಗವಿಯ ಗರುವರು ನೂಕಿದರು ತೇಜಿಗಳ ನೋಜೆಯಲ್ಲಿ. ದುರದೊಳಗೆ ಬಿಲುಗಾರರೊಗ್ಗಿನ ಹರಿಗೆ ಕಾರರು, ಹಲಗೆಯವರುಬ್ಬರದ ಡೊಂಕಣಿಕಾರರು. ಅಂತು ಕೃತಾಂತನಾಲಯವ ಥರಥರದಿ ಮೀರಿದರು ರುಧಿರವ, ಹರಹೋ ಹೇರಾಳಿಸಿತು ಚೂಣಿಯೋಳ್ ಎರಡು ಬಲದ ಪದಾತಿ ಸವೆದುದು ಕೇಳು ಧೃತರಾಷ್ಟ್ರ. ಎರಡೂ ಕಡೆ ಸೈನ್ಯ ಸವಿತಾ ಇದೆಯಂತೆ. ಕುರದ ಹೊಯ್ಲಲಿ ನಡುಗುತಿಳೆ, ಫಣಿವರನ ಹೆಡೆಗಳು ನೊಂದವು. ಭೂಮಿನೇ ನಡುಗುತ್ತಾ ಇದೆಯಂತೆ. ಆದಿಶೇಷನ ಹೆಡೆಗಳು ಕುಸಿತಾ ಇದ್ದಾವಂತೆ. ಅಂಬುದಿ ಹೊರಳಿದವು ಹೋರಾಡಿದವು ಕುಲಗಿರಿಗಳು ಅಚಲತೆಯ, ಹೋಗಾಡಿದವು ಕುಲಗಿರಿಗಳ ಚಲತೆಯ. ಬೆಟ್ಟಗಳೇ ಚಲಿಸ್ತಾ ಇದ್ದಾವೇನೋ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಸಮುದ್ರ ತೆರೆಗಳು ಹೊಡಿತಾ ಇದೆ ಆ ಶಬ್ದಕ್ಕೆ. ಅರರೇ ಸೂಟಿಯೊಳಟ್ಟಿ ತೆಳೆದರೆ ಧಿಕ್ಕರಿಯ ಸೊಕ್ಕಡಗಿದವು, ನಿಗುರುವ ತುರಗದಳ ಒಡವೆರಸಿದವು ಕುರುಪಾಂಡು ಸೈನ್ಯದಲ್ಲಿ. ಒಂದು ಕಡೆ ಮಾಳವ ಸೈನಿಕರು ಭಯಂಕರವಾಗಿ, ಇನ್ನೊಂದು ಕಡೆ ಹಮ್ಮೀರರು, ಕಾಶ್ಮೀರರು, ಗೌಳ್ಳವದವರು, ತಿಗುಳರು. ಕರ್ನಾಟಕ ರಾವುತರು ಬರವ ಬಸೆಯಲಿ ತೇಜಿಗಳ ಬಲುಜವವು ಜಾರದೆ, ಬಿಡುವ ತಿವಿದರೆ ಸವಗ ಉಚ್ಚಳಿಸುವವು ಕವಿದರೆ ಕಾಲಯಮನಂತೆ ಕವಿತಾ ಇದ್ದವಂತೆ ಬಾಣಗಳು. ಆ ರೀತಿ ಕರ್ನಾಟಕ ರಾವುತರು ಕೂಡ ಹೊಡೆದಾಡ್ತಿದ್ದಾರೆ. ಸೇವಣರು ರಾವುತೋ ಮಜುಬಾಪು ರಾವುತು, ದೇವು ರಾವುತು, ಭಳರೇ ರಾವುತೋ ನಿಶಂಕ ರಾವುತಿಂದೆನುತ. ಬಲ ಬೇಷ್ ಬೇಷ್ ಬೇಷ್, ಯುದ್ಧ ಚೆನ್ನಾಗಿ ಮಾಡ್ತಿದ್ದೀರಿ, ಮಾಡ್ರಿ, ಹೊಡಿ, ತಿವಿ ಚುಚ್ಚು ಅಂತಿದ್ದಾರಂತೆಲ್ಲ. ಆ ಪ್ರಚೋದನೆ ಕೊಡ್ತಿದ್ದಾರೆ ಯುದ್ಧಕ್ಕೆ ಕೆಲವರೆಲ್ಲ.
ರಾವು ರಾವುತು ರಾವು ರಾಪೂತು ರಾವುತು ಬಾಪು ರಾವುತು ರಾವುತೋ ಎಂದು ಓವಿ ಹೊಯ್ದಾಡಿದರು ರಣದಲ್ಲಿ ಲಾಳರಾವುತರು. ಒಂದು ಕಡೆ ಸುಮ್ಮನೆ ಕಾಲಾಳುಗಳು ಒಬ್ರಿಗೊಬ್ರು ಬಡಿತಾ ಇದ್ದಾರಂತೆ. ಗಾಳ ಕಂಕ ನೋಡಿ, ಯಾರ್ಯಾರು ಯಾವ ದೇಶದವರು? ಗಾಳ ಕೊಂಕ ಕಳಿಂಗವರ ನೇಪಾಳದ ರಾವುತರು. ರಾವುತರು ಕುದುರೆ ಮೇಲೆ ಕೂತ್ಕೊಂಡಿರೋರು, ಬೇರೆ ಬೇರೆ ರಾಜ್ಯದವರು, ದೇಶದವರು. ರಣಭೇತಾಳ ರಣದೊಳಗಡಗಿದರು ಕುರುಪಾಂಡು ಸೈನ್ಯದೊಳ್ಳು. ಹೇಳಲ ಅಳವಲ್ಲ ಉಭಯದಲ್ಲಿ ಹೇರಾಳ ಕಾಳೆಗ ಹಿರಿದು ಕಿರಿದೆನೆ. ಹೇಳುವೆನು ಬವರಕ್ಕೆ ಬಂದುದು ಮತ್ತ ಗಜಸೇನೆ. ಈ ರೀತಿ ಆ ಆನೆಯ ಒಂದು ಸೈನ್ಯ ಗಜಸೇನೆ ಬರ್ತಾ ಇದೆಯಂತೆ, ಹೇಳಕಸಾಧ್ಯ. ಅಟಸಿ ತಲೆಗಳ ಕಿತ್ತು ಸೇನೆಯ ನಿಡುವ ಬಸುರನು ಬಗೆದು ಕರುಳನು ಕೊಡಹಿಸೂಸುವ ಮಿದುಳ ಮಗೆದೆಂಡೆಸೆಗೆ ಸಾಲಿಡುವ. ಅಡಗನಾಯ್ದು ಕೆದರೀರ ಕುತವ ತುಡುಕಿ ಚೆಲ್ಲುವ. ಹಿರಿಯ ಬರಿ ಕೈ ಬಿಡಿಸಿದವು ಹುಟ್ಟಾಗಿ ಯಮರಾಜನ ಪರಿಗ್ರಹಕ್ಕೆ. ತಲೆಗಳೇ ಕಿತ್ತು ಬೀಸೋದು ಅಂದರೆ ಬಾಣಗಳಿಗೆ, ಕತ್ತಿಗಳಿಗೆ. ಸೇನೆಯ ನಿಡುವ ಬಸುರನು ಬಗೆದು ಕರುಳನು, ಬಸುರು ಹೊಟ್ಟೆ ಬಗೆದು ಕರುಳು ತೆಗೆದುಬಿಟ್ಟು ಮಿದುಳನ್ನೇ ತೆಗೆದುಬಿಟ್ಟು, ಆ ರೀತಿ ಏನು ಸುಮ್ಮನೆ ಅಂಗಾಂಗಗಳನ್ನು ಕೂಡ ಒಳಗಿನಿಂದ ಕೊಚ್ಚಿ ತೆಗೆದು ಬಿಸಾಡ್ತಿರೋಂಥ ಕ್ಷಾತ್ರ ಗುಣ. ಯಮರಾಜನ ಪರಿಗ್ರಹ, ಎಲ್ಲ ಯಮರಾಜನ ಲೋಕಕ್ಕೆ ಸಾಲಿಟ್ಟು ಬಿಟ್ಟಿದೆಯಂತೆ ಸೈನ್ಯ. ನೀಲಗಿರಿಗಳ ನೆಮ್ಮಿಗನ ಮೇಘಾಳಿ ಸುರಿದವೋ ಮಳೆಯ ನೆನೆ. ಕಪ್ಪಗೆ ಮುಂಗಾರು ಮೋಡಗಳ ಕೌದು ಬಿಟ್ಟು ಮಳೆ ಸುರಿತಾ ಇದೆಯೇನೋ ಅನ್ನೋ ರೀತಿಯಲ್ಲಿ. ಬಿಲುಗೋಳ ಸೈವರಿಗರೆದರು ಭಯದ ಜೋದರವ ಗಡಿಸಿ. ಮೇಲೆ ತೊಳಲುವ ಖಚರ ನಿಚಯಗಳಾಲಿ ಒಳೆದವು. ಧರೆಗೆ ಗಗನಕ್ಕೆ ಕಾಳಿಕೆಯ ಪಸರಿಸಿತು ಜೋದರ ಕೋದಶರ ಜಲ. ಮೇಲೆ ಆ ದೇವತೆಗಳು ನೋಡ್ತಿದ್ರಲ್ಲ, ಅವ್ರಿಗೆಲ್ಲ ಆಶ್ಚರ್ಯನಂತೆ. ಒಬ್ಬೊಬ್ಬೊಬ್ಬೊಬ್ಬ ಏನು ಯುದ್ಧ ಮಾಡ್ತಿದ್ದಾರಯ್ಯ, ಇಂಥ ಯುದ್ಧ ನಾವೆಲ್ಲಿ ನೋಡಿಲ್ಲ ಅನ್ನೋ ರೀತಿಯಲ್ಲಿ ಯುದ್ಧ ನಡೀತಾ ಇದೆ. ವಿಗ್ರಹದೊಳಿದಿರಾಂತ ಕರಿಗಳ ವಿಗ್ರಹಗಳು ಕೆಡೆಯ ಕಾದಿ ಸಮಗ್ರ ಬಲ ಜೋದಾಳಿಕೊಂಡುದು ಸುರರ ಕೋಟೆಗಳ. ಒಂದು ಕಡೆ ಆನೆ ಮೇಲೆ ಕೂತ್ಕೊಂಡು ಭಯಂಕರವಾಗಿರತಕ್ಕಂಥ ಯುದ್ಧವನ್ನು ಮಾಡತಕ್ಕಂಥ ಮಹಾವೀರರು. ಉಗ್ರದಾಹವ ಭೂತ ಗಣಕ್ಕೆ ಸಮಗ್ರ ಭೋಜನವಾಯಿತು. ಆ ಭೂತ ಪ್ರೇತ ಪಿಶಾಚಾದಿಗಳು ತಕ ಕುಣಿತಾ ಇದ್ದಾವಂಥವಕ್ಕೆಲ್ಲ ಭಯಂಕರವಾಗಿರತಕ್ಕಂಥ ಊಟ ಹಿಂದೆ ಎಗರಾಡ್ತಿದ್ದವಂತೆ. ಸಮಗ್ರ ಭೋಜನ ಆಗಿದೆ ಅವಕ್ಕೆ. ಸಂಗರದಗ್ರಿಯರು ಕೈವೀಸಿದರು ತೇರುಗಳ ತಿಂತಿಣಿಯಾಗ. ಆ ರೀತಿ ವಿಚಿತ್ರವಾದ ಯುದ್ಧ ನಡೀತಾ ಇದೆ. ನೊಗನ ಬಿಗುಹಿನ ಕಂದುದುರು ವಾಜಿಗಳ ಕುಣಿದವು. ಪಲ್ಲವದ ಸೆರಗಿಗೆ ಟೆಕ್ಕೆಯವೆತ್ತಿದವು. ಮುಮ್ಮನೆಯ ಸೋನೆಗೆಯ ಹೊಗರುಗಳ ತೀಡಿದರು. ಕೀಲಚ್ಚುಗಳ ಮೇಲೈಸಿದರು. ಬಲು ನಂಬುಗೆಯ ಬದ್ದರದೊಳಗೆ ತುಂಬಿದರು. ಅಸ್ತ್ರಗಳು ಶಸ್ತ್ರಗಳು ಎಲ್ಲ ಕಂಪ್ಲೀಟು ರಥಕ್ಕೆ ತುಂಬಿಕೊಂಡು ಹೋಗ್ತಾ ಹೋಗಿ ಹೊಡಿತಾ ಇದ್ದಾರಂತೆ. ಏನು ವಿಚಿತ್ರವಾದ ಯುದ್ಧ. ಸಾರಥಿಗಳೊಬ್ಬರಿಗೊಬ್ಬರು ಮಾತಾಡ್ತಿದ್ದಾರಂತೆ. ಪೂತು ಸಾರಥಿ ಬಾಪು ಮಜುರೇ ಸೂತ ಧಿರು ಎನ್ನುತ್ತಾ ರಥಿ ಕೌರ ತಮಿಗೆ ಬೋಳೈಸಿಕೊಂಡರು ಹಯದ ವಾಹಿಗಳ. ಏನು ಸುಮ್ಮನೆ ಸಾರಥಿಗಳೇ ಜಟಾಪಟೆ. ಏ ಸಾರಥಿ, ನೀನು ಅದೆಂಗೆ ರಥ ಬಿಡ್ತೀಯೋ ನಾನು ನೋಡ್ತೀನಿ ಅಂತ. ಇವನು ನೋಡಿ, ನಿನ್ನಿಗೆ ಪರಾಕ್ರಮ ಇದೆಯಾ, ನಿನಗೆ ಆ ಒಂದು ತಂತ್ರ ಗೊತ್ತಾ, ರಥವನ್ನು ನಡೆಸ್ತಕ್ಕಂಥದ್ದು ಅಂತ ಅವನು. ಆ ತುರಂಗದ ಕುರ್ರಪುಟದ ನವಜಾತ ಕುಂಭದ ಕಾಲಿಯುರುವೆಯ ಆತ ತುಕ್ಷಣವಾಂಪರ ಆರೆನೆ ಕವಿದುದು ಭಯದೊಳು. ಯಾವನು ಆ ಒಂದು ಸೈನ್ಯವನ್ನು ನಿಲ್ಲಿಸ್ತಾನೆ ಅನ್ನೋ ರೀತಿಯಲ್ಲಿ ಒಬ್ಬರಿಗೊಬ್ಬರು ಯುದ್ಧವನ್ನು ಮಾಡ್ತಿದ್ದಾರಂತೆ. ಏನು ವಿಚಿತ್ರವಾಗಿರ್ತಕ್ಕಂಥ ಯುದ್ಧ. ಹರಿವರಥದೊಳು ತರ್ಥದು ರವಣೆಗೆ ನೆರೆಯದು ಧರಣಿ ಎಂದಂಬೋಜ ಭವನಿ ಧರೆಯನು ಇಮ್ಮಡಿಸಿದನು. ಆ ಸೇರಿರ್ತಕ್ಕಂಥ ಸೈನ್ಯಕ್ಕೆ ನಾನು ಸೃಷ್ಟಿ ಮಾಡಿರೋ ಭೂಮಿ ಇನ್ನೂ ಕಮ್ಮಿ ಬರ್ಬೋದೇನೋ ಅಂತ ಅವನು
ಭೂಮಿಯನ್ನು ವಿಸ್ತರಿಸಿದನೇನೋ ಅನ್ನೋ ರೀತಿಯಲ್ಲಿ ಸೈನ್ಯ ನೆರೆದಿದೆ. ಎನ್ನಲ್ಲ ಬಹಳ ಸಮರದೊಳು ಹರಿವ ಪದದು ಪದ ರಥ ಪದ ಧೂಳಿ ಕರವ ಕುಡಿದುದು ಚೀತ್ಕೃತಿಯ ಚಪ್ಪರಣೆ ಮಿಗಿಲು ಉರುಬಿದರು ರಥಿಕರು ಸರಿಸವಾಗೆಯಲಿ. ಆ ರೀತಿ ರಥ ಸೈನ್ಯ ಭಯಂಕರವಾಗಿರತಕ್ಕಂಥ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಕನರಥದ ಚೀತ್ಕಾರ ಗಜರುವ ತನುವಿನಬ್ಬರ. ರಥದ ಗಿರಿಗಿರಿ 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 ಚಕ್ರದ ಚೀತ್ಕಾರ, ಗಜಧನುವನಬ್ಬರ, ಆ ಗಜಗಳ ಒಂದು ಗಲಾಟೆ, ಧನುಸ್ಸಿನ ಠೇಂಕಾರ, ಹಯದ ಹೇಷಾನಿನದ ಕುದುರೆಗಳ ಘೀ ಅನ್ನತಕ್ಕಂಥ ಶಬ್ದ, ರಥಿಕರ ಬೊಬ್ಬೆ. ಏನಿನ್ನ ಆ ರಥಿಗಳು ಇರಿದಾರಲ್ಲ, ಮಹಾವೀರರು ರಥದಲ್ಲಿ ಬರತಕ್ಕಂಥವರು, ಅವರ ಒಂದು ಸಿಂಹ ಗರ್ಜನೆ. ಸೂತರ ಬಹಳ ಚಪ್ಪರಣೆ. ಇವರು ಸೂತರು ಇರ್ತಾರಲ್ಲ, ಸಾರಥಿಗಳು, ಅವರು ಕುದುರೆಗಳನ್ನು ಚಪ್ಪರಿಸಿ ಒಡಿ ಒಡಿ ಅಂದ್ಕೊಂಡು ಮುಂದಕ್ಕೆ ಹೋಗು ಅಂದ್ಕೊಂಡು ಚಪ್ಪರಿಸಿ ಹೇ ಹೇ ಅಂದ್ಕೊಂಡು ಕುದುರೆಗಳನ್ನು ಮುಂದಕ್ಕೆ ಬಿಡ್ತಕ್ಕಂಥ ಒಂದು ಚಾಕಚಕ್ಯತೆ. ಅನುವರದೊಳದಗಿತ್ತು ವಿಲಯದ ವಿನುತ ಮೇಘಧ್ವಾನವನ್ನು. ಸುಮ್ಮನೆ ಪ್ರಳಯ ಕಾಲದ ಶಬ್ದ ಬರ್ತಾ ಇದೆ ಅಂತೀವೆಲ್ಲ ಸೇರಿಬಿಟ್ಟು. ಸಂಜನಿಸಿತೇನೆ ಹಳಚಿದವು ರಥ ರಥ ಎರಡು ಸೇನೆಯಲ್ಲಿ. ಯಾವ ಸೈನ್ಯದಲ್ಲೂ ಕಡಿಮೆ ಇಲ್ಲ, ಕೌರವರ ಸೈನ್ಯದಲ್ಲೂ ಕಡಿಮೆ ಇಲ್ಲ, ಪಾಂಡವರ ಸೈನ್ಯದಲ್ಲೂ ಕಡಿಮೆ ಇಲ್ಲ. ತೆಗೆದು ತಲೆಮಟ್ಟು ಕರೆದರು ಬಿಗಿದ ಬಿಲ್ಲುಗಳ ತಿರಥರು, ಕಂಬುಗೆಯ ಮುರಿದರು ಹಯವತರಿದರು ಸಾರಥಿಯ ಕೆಡಹಿ. ಸಾರಥಿ ನೋಡಿತಾರೆ, ರಥನ ನುಚ್ಚು ನುಚ್ಚು ನೂರು ಮಾಡ್ತಾರೆ. ಆ ಮಹಾವೀರ ಎಲ್ಲ ಒಬ್ರಿಗೊಬ್ಬರು ಸೈನಿಕರು, ಆಮೇಲೆ ರಥಿಕರು, ಮಹಾರಥಿಕರು, ಕಾಲಾಳುಗಳು ಎಲ್ಲ ಧ್ವಜ ಪತಾಕ ನೋಡಿತಾರೆ. ಆ ರೀತಿ ಹಗಲ ಹೂಳಿದರ ಮಮ ಬಾಣಾಳಿಗಳಲ್ಲಿ. ಹಗಲ ಹೂಳಿದರ ಬಾಣಗಳೆಲ್ಲ ಮುತ್ಕೊಂಡಿದ್ರೆ ಕತ್ಲಾಗ್ತಾ ಇದೆಯಂತ. ಅವಾಗ ರಾತ್ರಿ ಆಯ್ತೇನೋ ಅನ್ನೋ ರೀತಿಯಲ್ಲಿ ಆ ಬಾಣಗಳ ಪಂಜರ ಎಲ್ಲ ಕವಿದು ಬಿಟ್ಟು, ಆಮೇಲೆ ಆ ಎದುರಾಳಿಗಳಿಂದ ಅದಕ್ಕೆ ಸರಿಸಮನಾದ ಬಾಣ ಬಿಡಲ್ಪಟ್ಟು ಅದೆಲ್ಲ ಕಿತ್ಕೊಂಡು ಹೋಗ್ತಿತ್ತು. ಮತ್ತೆ ಹಗಲು ಬರೋದು. ಹಗಲ ಹೂಳಿದರ ಮಮ ಬಾಣಾಳಿಗಳಲ್ಲಿ ಅಸಮ ಮಹಾರಥರು ಕಾಳೆಗದೊಳು ಅಹುದೆನಿಸಿದರು ರಣದೊಳು ಸುಳಿವ ಯಮನವರ. ಬೇಷ್ 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 ಅಂತ ಎಲ್ಲ ಹೊಗಳೋ ರೀತಿಯಲ್ಲಿ ವಿಚಿತ್ರವಾಗಿರತಕ್ಕಂಥ ಯುದ್ಧ ನಡೀತಾ ಇದೆಯಂತೆ. ಹೆಂಗಪ್ಪ ಇಷ್ಟು ಚೆನ್ನಾಗಿ ವರ್ಣಿಸಿದನು ಕುಮಾರವ್ಯಾಸ. ತಿರುಗಿದರೆಚ್ಚರೆಚ್ಚರು ಮರಳಿದರು ಅಂಕಲೋಕಿದರು ರವಣಿಸಿದರು ಮಾರ್ತಾಗೆ ತಾಗಿದರು ಸರಳಿದಾಗೆ ಅಂಬನು ಸೂತವಾಜಿಯ ಶಿರಕೆ ಶಿರವನು ರಥಕ್ಕೆ ರಥವನು ಸರಿಗಡಿದು ಕಾದಿದರು ಸಮರಥರು ಆಹವಾಗ್ರದಲ್ಲಿ. ತಿರುಗಿದರು ತಿರುಗಿ ಹೊಡಿತಾರಂತೆ. ಎಚ್ಚರೆಚ್ಚರು ಹೊಡೆದರೆ ಇನ್ನೊಬ್ಬರು ಎದುರುಗಡೆ ಇರೋ ಬಾಣವನ್ನು ಕತ್ತರಿಸಿ ತಿರುಗೊಡಿತಾರೆ. ಮರಳಿದರು ಹಿಂದಕ್ಕೆ ತಿರುಗಿ ಬಂದು ಹೊಡಿತಾ ಇದ್ದಾರೆ. ಉಂಕಿದರು ಅಟ್ಟಿಸಿಗೆ ಬಂದರು, ಇವರು ಒಟ್ಟಿಸಿಗೆ ಬರ್ತಿದ್ದಾರೆ. ರವಣಿಸಿದರು, ನುಗ್ಗಿದ್ರು ನುಗ್ತಾ ಇದ್ದಾರೆ. ಮಾರ್ತಾಗೆ ತಾಗಿದರು, ತಿರುಗ ಬಂದವನೇ ಅವನು ಹೊಡೆದ್ರು, ಇವರು ಹೊಡೆಯದೆ. ಸರಳಿಗಂಬನು ಸೂತವಾಜಿಯ ಶಿರಕೆ ಶಿರವನು. ಸರಳಿಗಂಬನು ಬಾಣಕ್ಕೆ ಬಾಣ, ಸೂತರಿಗೆ ಸೂತ. ಅವನ್ಯಾವನು ಸಾರಥಿನ ಕೊಂದ ಅಂದ್ರೆ ಇವನು ಅವನು ಸಾರಥಿನ ಕೊಲ್ತಿದ್ದಾನೆ. ರಥಕ್ಕೆ ರಥವನು, ರಥ ತುಂಡು ಮಾಡಿದಾನು ಚೂರು ಆ ಕಡೆ ಇರೋ ಇವನು ತುಂಡು ಮಾಡಿ ಚೂರು ಮಾಡಿ. ಸರಿಗಡಿದು ಕಾದಿದರು ಸಮರಥರು ಆಹವಾಗ್ರದಲ್ಲಿ. ಸರಿ ಸಮವಾಗಿ ಯುದ್ಧ ಮಾಡ್ತಿದಾರಂತೆ. ರಥವದೊಂದೆಶ ಹಯವದೊಂದೆಶ ರಥಿಕರೊಂದೆಶ ಚಾಪಶರ ಸಾರಥಿಗಳೊಂದೆಶೆಯಾಗಿ ಕೊಂದರು ಬಲದೊಳತಿ ರಥರು. ಏನು ಸುಮ್ಮನೆ ದಿಕ್ಕಾಪಾಲು. ರಥ ಒಂದು ಕಡೆ, ಹಯ ಒಂದು ಕಡೆ, ಸಾರಥಿಗಳೊಂದು ಕಡೆ, ಚಾಪಶರ ಸಾರಥಿಗಳು ಒಂದೆಸೆಯಾಗಿ ಕೊಂದರು ಬಲದೊಳತಿ ರಥರು. ಅತಿರಥ ಮಹಾರಥರು ಒಡದಾಡ್ತಿದಾರಂತ ಒಬ್ರಿಗೊಬ್ಬರು. ಕಥೆಯ ಕಡೆಯಾಯಿತ್ತು ಬಳಿಕ ತಿರಥರು ಹೊಕ್ಕರು ಕೇಳು ಧೃತರಾಷ್ಟ್ರ ಅವನೀಪಾಲ. ಇಷ್ಟೊತ್ತು ಬರೀ ಸೈನ್ಯದ ಹೊಡೆದಾಟವನ್ನು ನಾನು ನಿನಗೆ ಹೇಳಿದ್ದೀನಿ. ಈಗ ನೋಡಪ್ಪ, ಹೊಕ್ಕರು ಕೇಳು ಯಾರು? ಬಳಿಕ ಅತಿರಥರು ಹೊಕ್ಕರು ಕೇಳು.
ಧೃತರಾಷ್ಟ್ರಾವನೀಪಾಲ. ಈಗ ಅತಿರಥ ಮಹಾರಥರು ಒಕ್ಕರವರು ಯುದ್ಧ ಪ್ರಾರಂಭ ಆಗುತ್ತೆ. ಕೆಳೆಯ ಅದರ ಕಥೆ ಏನು ಅನ್ನೋದನ್ನು ಅಂತಕ್ಕಂಥದ್ದನ್ನು ಬಹಳ ಅದ್ಭುತವಾಗಿ ಆ ಕುಮಾರವ್ಯಾಸ ವರ್ಣನಾತೀತವಾಗಿ ಹೇಳ್ತಾ ಇದ್ದಾನಂತೆ. ಹೆಂಗೆ ನಡೀತಾ ಇದೆ ಯುದ್ಧ. ತಿವೆಯೇ ಕಳಚುವ ಕಳಚಲೊತ್ತುವ ಕವಿದೊಡಾಯುಧ ಆನುವ ನಿಂದದೆತ್ತುವ ಸವೆಯೇ ತುಡುಕುವ ತುಡುಕಿಮಿಗೆ ಕೈಕೈಯ ಜೋಡಿಸುವ ಭುವನ ಭಯಗೊಳ್ಳಲು. ಭೂಮಿನೇ ಭಯಗೊಂಡು ಬಿಟ್ಟದಂತೆ. ಉರುತವಣಿಸುವ ವಿಘಾತಿಸಿ ತುಳಿವ ಸೀಳುವ ನವಮಧೇಭವ ಸಮರ ಸೋಲಿಸಿತು ಅಮರರಾಲಿಗಳ. ದೇವತೆಗಳು ಕೂಡ ಕಣ್ಣು ನೋಡೋದಕ್ಕೆ ಆಗ್ತಾ ಇಲ್ಲಂಥವ್ರಿಗೆ ಅಷ್ಟು ಪ್ರಕಾಶಮಾನವಾಗಿರತಕ್ಕಂಥ ಒಂದು ಬೆಂಕಿಯನ್ನು ಬಿಡತಕ್ಕಂಥ ಮಹಾಪರಾಕ್ರಮವಾಗಿರತಕ್ಕಂಥ ಬಾಣಗಳು. ಪಡೆಯೋ ಹೀನೆಂದು ವಿನಿರುಳ ಮುಂಗುಡಿಯೋ ಮುಗಿಲೋ ಮದದ ತುಂಬಿಯೋ ಬಿಡು ಮದದ ವಾರಿಗಳು ಹೊಸವಾರಾಶಿಯೋ ಮೇಣು ಪಡೆಯೋ ಹೀನೆಂದುವಿ ಇರುಳಿನ ಮುಂಗುಡಿಯೋ. ಇದೇನು ಸೈನ್ಯನೇ ಇಲ್ಲದಿದ್ರೆ ರಾತ್ರಿ ಕತ್ತಲೆ ಈ ರೂಪದಲ್ಲಿ ಬಂದಿದೆಯೋ. ಮುಗಿಲೋ ಮತದ ತುಂಬಿಯ ಬಿಡು ಮತದ ವಾರಿಗಳು ಹೊಸವಾರಾಶಿಯೋ ಮೇಣು ಅಡಸಿ ಪದಹತ ಧೂಳಿ ಮದವನು ಕುಡಿದುದ ಮದಧಾರೆ ರೇಣುವ ನಡುಗಿಸಲು ಮದಧೂಳಿಗಳು ಹೆಣಗಿದವು ತಮ್ಮೊಳಗೆ. ಅರರೇ ಮೃತ್ಯುವಿನು ಅರಕೆ ಗೌಷಧ ವರೆವೋಲ್ ರಿಪುಭವ ಬಲವಾನೂಸಿ ಇಟ್ಟರೆ ಅರೆದ ಇಭಾ ಬರಿಕೈಯ ಭಾರಿಯ ಲಾಳ ಉಂಡಿಗೆಯ. ಬೇರೆ ಬೇರೆ ಆಯುಧ ಹಿಡ್ಕೊಂಡು ಒಡೆದಾಡ್ತಾ ಇದ್ದರೆ ಇರತಕ್ಕಂಥ ಭಯಂಕರವಾದ ಯುದ್ಧ. ಕಾಲುಗಳಲೊಡೆ ತುಳಿವ ಮೋರೆಯ ತೋಳಿನೊಳು ಬೀಸಿಡುವ. ಕಾಲಿನಾಗ ತುಳಿಯೋದು, ಕೈಯಿಂದ ಹಿಡ್ಕೊಂಡು ಗರ ತಿರುಗಿಸುವ ಅಗಿಯೋದು. ಕೊಡಕಿ ಸೂಸುವ ಮೆದುಳ ಮೊಗೆದೆಂದು ಎಂದೆಸೆಗೆ ಸಾಲಿಡುವ. ಓಳಿಸುವ ಕಾದಿಯಲ್ಲಿ ನಾನಾ ವಿಧದ ಕೊಲೆಗಳಲ್ಲಿ ಕಾಲನೊಗ ಒಗಡಿಸೆ ಕೊಲ್ಲುವ ಮದಗಜ ಜಾಲಗಳಲ್ಲಿ ಉಳಾಳರೋಹಕರು ಕೆಂಗೋಲ ಮಳೆಗರೆದಾರಿದರು ಕೃಪಸೇನೆರಡರಳಿ. ಎರಡೂ ಕಡೆನೂ ಕೂಡ ಭಯಂಕರವಾಗಿರತಕ್ಕಂಥ ಯುದ್ಧ ನಡೀತಾ ಇದೆ. ವಿಚಿತ್ರವಾದ ಒಂದು ಯುದ್ಧ ಅಂತಕ್ಕಂಥ ಒಂದು ಈ ಸಂಧಿ, ಬರೀ ಯುದ್ಧಕ್ಕೆ ಸಂಬಂಧಪಟ್ಟಂಥ ಈ ಸಂಧಿ ಬಹಳಷ್ಟು ವರ್ಣನೆ ಇದೆ ಅಂತ ಹೇಳ್ತಾ, ಮುಂದೆ ಅತಿರಥ ಮಹಾರಥರು ಬರ್ತಾರೆ, ಅವರು ಏನು ಮಾಡ್ತಾರೆ ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ಸಂಧಿಯನ್ನು ಮುಗಿಸೋಣ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.